ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನದಲ್ಲಿ ಇವತ್ತು ಜೆಡಿಎಸ್ನ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ಶಾಸಕರು, ಪರಿಷತ್ ಸದಸ್ಯರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಹಾಸನದಲ್ಲಿ ಇವತ್ತು ಜೆಡಿಎಸ್ನ ಬೃಹತ್ ಸಮಾವೇಶ. ಈ ಸಮಾವೇಶದಲ್ಲಿ ಕುಮಾರಸ್ವಾಮಿ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ, ಕುರ್ಚಿ ಕಿತ್ತಾಟದಿಂದ ರಾಜ್ಯದಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅಂತ ಆರೋಪ. ರಾಜ್ಯದಲ್ಲಿ ಲೂಟಿಕೋರರ ಸರ್ಕಾರ ಇದೆ ಅಂತ ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮುಂದೆ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸವನ್ನ ಕೂಡ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ರೆ ಅದರ ಸಂಪೂರ್ಣ ಕೀರ್ತಿ ಈ ಜಿಲ್ಲೆಯ ಮಹಾಜನತೆಗೆ ದೊರಕಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ಹಲವಾರು ನಮ್ಮ ಪಕ್ಷದ ಶಾಸಕರಿದ್ದಾರೆ. ವೇದಿಕೆ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ನಾನು ಎಲ್ಲರ ಹೆಸರುಗಳನ್ನ ಹೇಳಿದೆ. ಈಗಾಗಲೇ 4 ಗಂಟೆ ಆಗ್ತಾ ಬರ್ತಿದೆ. ನೀವು ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾದಂತಹ ವೃತ್ತಿ 4 ಗಂಟೆ ಅಷ್ಟೊತ್ತಿಗೆ ಹಾಲನ್ನ ಕರೆದು ಸೊಸೈಟಿಗೆ ಹಾಕಬೇಕಾದಂತ ನಿಮ್ಮ ಬದುಕಿನ ಸಮಸ್ಯೆಯ ಉಳುಮೆ ಏನಿದೆ, ನಿಮ್ಮ ಗಮನ ಎಲ್ಲ ಬಹುಶಃ ಆ ಭಾಗದಲ್ಲಿದೆ. ಒಂದು 15-20 ನಿಮಿಷ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಇಲ್ಲಿಯವರೆಗೆ ನಾವೇನು ಎಲ್ಲರ ಭಾವನೆಗಳನ್ನ ಅತ್ಯಂತ ಉತ್ಸಾಹದಲ್ಲಿ ಕೇಳಿದ್ದೀರಿ. 15-20 ನಿಮಿಷ ಸರ್ಕಾರ ಸಿದ್ದರಾಮಯ್ಯನವರೇ ದಾರಿ ತಪ್ಪಿ ಮುಂಚೆ ಸರಿಪಡಿಸ್ಕೊಳ್ಳಿ ಇದೆ. ಮೊನ್ನೆ ಏನಾಯ್ತು, ಹಿರಿಯ ಅಧಿಕಾರಿ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದಲ್ಲಾಯ್ತು ಚರ್ಚೆ. ಇದು ನಿಮ್ಮ ಆಡಳಿತ ಇಲ್ಲ, ಪರಿಶುದ್ಧವಾದ ಆಡಳಿತ. ದೇವರಾಜರು ಅವರ ದಾಖಲೆನ ಮುರಿದು ಹೊರಟಿದ್ದಾರೆ. ಏನ್ ದಾಖಲೆ ಮುರಿದಿದ್ದೀರಿ? ಮೊನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೆ, ಇಲ್ಲಿ ಅಲ್ಪಸಂಖ್ಯಾತ ಬಂದವರು ಬಳಿಕೆ ಬಂದು ಹೋಗಿ ಬಹಳ ಜನ ಬಂದಿದ್ದೀರಿ. ನಾನು ಬರಬೇಕಾದ್ರೆ ನೋಡಿದೆ. ನಾನು ಯಾವುದೇ ಪಕ್ಷಕ್ಕೆ ಶಾಸಕ ಬೆಂಗಳೂರಿನ ಚಂಡಿಸಂದ್ರ ಯಾವ ಇನ್ನೊಂದು ಹೋಗಿ ಅಲ್ಲಿ ಶಾಸಕರು ಜಿಲ್ಲಾ ಮಂತ್ರಿಗಳು ಈಗಾಗಲೇ 3-4 ವರ್ಷದಿಂದ ಮನೆ ಕಟ್ಟಿಕೊಂಡಿದ್ದಾರೆ. ಆ ಶಾಸಕರಿಗೆ ಆ ಮಂತ್ರಿಗಳಿಗೆ ಗೊತ್ತಾಗಿಲ್ಲ ಇವರೆಲ್ಲ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತ. ಈ ವರ್ಷ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ 8 ಡಿಗ್ರಿ 9 ಡಿಗ್ರಿ ಚಳಿ, ಮಕ್ಕಳು ಮಲಗಲಿಕ್ಕಾಗಲ್ಲ. ಅವ್ರನ್ನ ಏಕಾಏಕಿ ಆ ತಣಿಸಂದ್ರ ಹೋಗಿರೋ ಗ್ರಾಮದಲ್ಲಿ ಬುಲ್ಡೋಸರ್ ತಗೊಂಡೋಗಿ ಆ ಮನೆಗಳನ್ನ ಕೆಡೋದ್ರಲ್ಲಿ ಅದು ನೋಡ್ಬಿಟ್ರೆ ಯಾವುದೋ ಸಿರಿಯಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಉಗ್ರರ ಬಾಂಬ್ ಬ್ಲಾಸ್ಟ್ ಆಗಿದೆ. ಆ ರೀತಿ ಇಲ್ಲೇ ಬಾಂಬ್ ಹಾಕಿದ್ದಾರೆ ಅಂತಕ್ಕಂಥ ರೀತಿ ಚಿತ್ರಣ ಎಷ್ಟು 10 ನಿಮಿಷದಲ್ಲಿ ಮನೆ ಕೊಡ್ತೀವಿ, 2 ನಿಮಿಷದಲ್ಲಿ ಮನೆ ಕೊಡ್ತೀವಿ. ಎಷ್ಟು ದಿವಸ ಆಯ್ತು ಮನೆ ಕೊಟ್ಟ? ಅಲ್ಪಸಂಖ್ಯಾತ ಬಂಧುಗಳು, ಮುಸಲ್ಮಾನ್ ಬಂಧುಗಳಿಗೆ ಮನವಿ ಮಾಡಿದರೆ ಕುಟುಂಬದ ಸಣ್ಣ ಮಕ್ಕಳನ್ನ ಆ ಚಳಿ ಒಳಗೆ ಹಬ್ಬಿಸಬೇಕಾದ ಪರಿಸ್ಥಿತಿ ತಂದದ್ದು ಜನತಾದಳ ಅಲ್ಲ, ಮುಸಲ್ಮಾನ್ ಬಂಧುಗಳು. ಯಾವ ಪಕ್ಷ ರಕ್ಷಣೆ ಕೊಡ್ತಾರೆ ಆ ಕಾಂಗ್ರೆಸ್ ಪಕ್ಷ ನಂಬಿ ಇವತ್ತು ಸಹ ನಿಮ್ಮನ್ನ ಯಾವ ಮಟ್ಟಿಗೆ ಇಟ್ಟಿದ್ದಾರೆ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡಬೇಕು. ಇವತ್ತು ಅವರೆಲ್ಲ ಬೀಗರಿದ್ದಾರೆ. ಕನಿಸಂದ್ರ ಭಾಗದಲ್ಲಿ ಅದೆಲ್ಲ ನಮ್ಮ ರಮೇಶ್ ಗೌಡ ಇರಬೇಕು, ಅಲ್ಲ ವಾಸ ಏನೋ ಕೂತಿರ್ಬೇಕು. ಪಾಪ ಅವರು ಅಳುತ್ತಾರೆ, ನಾವು 50 ಲಕ್ಷ 30 ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿದ್ದೀವಿ, ಯಾಕೆ ನಮ್ಮಲ್ಲಿ ಈ ತರ ಮಾಡ್ತಾ ಇದ್ದೀವಿ? ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಸ್ಕೊಂಡಿದ್ದೀವಿ, ನೀರಿಗೆ ಬಿಲ್ ಕಟ್ಟಿಸ್ತಾ ಇದ್ದೀವಿ.
ಅಂತವ್ರನ್ನ ಪೀಡಿತ ಹಾಕಿ ನಿಮ್ಗೆ ಏನಾದರೂ ಮಾನವೀಯತೆ ಮನುಷ್ಯತ್ವ ಇದೆ ಈ ಸರ್ಕಾರಕ್ಕೆ. ಸಣ್ಣ ಸಣ್ಣ ಮಕ್ಕಳು, ಗರ್ಭಿಣಿ ತಾಯಂದರು ಬೀದಿ ಮಲಗಿದ್ದಾರೆ, ಚಳಿವಳೆ, ಒಂದು ಬೆಡ್ಶೀಟ್ ಇಲ್ಲ, ಯಾವ ರೀತಿ ಬದುಕಲು ಸಾಧ್ಯ? ಆ ಬಳ್ಳಾರಿ ಘಟನೆ ಅದೊಂದು ಸಮಯ ತೆಗೆದುಕೊಳ್ಳಕ್ಕೆ ಊರಿಗೆ ವಾಪಸ್ ಹೋಗ್ತಿದ್ದಾರೆ. ಒಂದು ನಾನು ನಿಮ್ಮಲ್ಲಿ ಕೈ ತೋರಿಸಿ ಮನವಿ ಮಾಡ್ತೇನೆ, ನಾನು ಅಕಸ್ಮಾತ್ ದೇವರ ದಯೆ 2 ಬಾರಿ ಮುಖ್ಯಮಂತ್ರಿ ಆಗಿದೆ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ನನ್ನ ತಂದೆ ನೋವು ಕೊಡ್ತಾರೆ. ಆದ್ರೆ ಅವ್ರನ್ನ ನಾನು ಅವ್ರು ಕೊಟ್ಟಂತ ನೋವನ್ನ ಯಾವ ರೀತಿ ಸರಿಪಡಿಸಬೇಕು ಅಂತ ಹೇಳಿ ಈ ದೇಹಕ್ಕೆ ದಿನಕ್ಕೆ 20 ಗಂಟೆ ದಂಡನೆ ಕೊಟ್ಟಿದ್ದೇನೆ. ಗ್ರಾಮ ವಾಸ್ತವ್ಯ, ಜನತಾ ದರ್ಶನ, ಯಾವ ರೀತಿಯ ಕಾರ್ಯಕ್ರಮ ಕೊಟ್ಟೆ, ಸಾರಾಯಿ ನಿಷೇಧ ಮಾಡಿದೆ. ಈಗಿನ ಸರ್ಕಾರ ಅದೇನೋ 5 ಗ್ಯಾರಂಟಿ ಅಂತ ಹೇಳಿ ನಮ್ಮ ಸುಬ್ರಹ್ಮಣ್ಯ 6 ಲೆಕ್ಕ ಹಾಕಿದ್ರು. ಯಾವ 5 ಗ್ಯಾರಂಟಿ? ಯಾವ 5 ಗ್ಯಾರಂಟಿ? 51,000 ಕೋಟಿ. ನಾನು ಯಾವ ರಾಜ್ಯ ಅಂತ ಹೇಳಲ್ಲ, ಒಂದು ರಾಜ್ಯ ಕೇವಲ 20,000 ಕೋಟಿ ಸಾಲ ಮಾಡಿದ್ರು ಇಲ್ಲಿಯವರೆಗೆ. ಇವತ್ತು 1,250 ರೂಪಾಯಿ ಕೊಡಲಿಕ್ಕೆ ಹೋಗಿ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ರಾಜ್ಯದಲ್ಲಿ 400 ಕೋಟಿ ಸಾಲ ಆಗಿದೆ. 400 ಕೋಟಿ ಸಾಲ ಆಗಿದೆ. ಇದು ಅವತ್ತು ನಾನು ಬಯಸಿದ್ದೆ. ಸೊ JDS ಸಮಾವೇಶದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಾತುಗಳನ್ನು ಕೇಳ್ತಾ ಇದ್ರಿ. ಥಣಿಸಂದ್ರ ಮತ್ತು ಕೋಗಿಲು ಲೇಔಟ್ನಲ್ಲಿ ಸರ್ಕಾರ ತಗೊಂಡಂತಹ ಕ್ರಮ, ಆನಂತರ ಅವ್ರನ್ನ ನಿರಾಶ್ರಿತರನ್ನಾಗಿ ಮಾಡಿದ್ದು, ಇದೆಲ್ಲದರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಅದರ ಜೊತೆಗೆ ಮುಂದೆ ಚುನಾವಣೆಯಲ್ಲಿ JDS ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ.